ತೆಗಿಲಿ. ಹಾಯ್ ಫ್ರೆಂಡ್ಸ್, ಈಗ ನಾವು ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಿಗೆ ಹೋಗ್ತಿದ್ದೀವಿ. ಮೌನ ಪಾಪ ತುಂಬ ಕೆಮ್ತಿದ್ದಾಳೆ, ಆದರೂ ದೇಶ ಪ್ರೇಮವನ್ನು ನಾವು ಮೆಚ್ಚಬೇಕು. ಕೆಮ್ಮಿದ್ರು ದೇಶಕ್ಕೋಸ್ಕರ ಬಾರ್ಡ್ರಿಗೆ ಹೋಗ್ತಿದ್ದಾಳೆ. ಅವಳಿಗೊಂದು ದೊಡ್ಡ ಸಲ್ಯೂಟ್. ಈ ಚೀಟಿ ತಗೊಂಡು ಕಾಲ್ ಮಾಡ್ಕೊಂಡ್ರೆ ಸೃಷ್ಟಿಗೂ ಒಂದು ಸಲ್ಯೂಟ್. ಕೊನೆಗೂ ಬಂದು ವಾಘಾಬಾರ್ಡಿಗೆ ತಲುಪೋದು. ನಾವು ರೀಚ್ ಆದಾಗ 3 o'clock ಆಗಿತ್ತು ಈವ್ನಿಂಗ್. Are you excited, Priya? Yes, of course. We are excited. ರೋಮದಲ್ಲೂ ಎಂತ ಆಟಿಟ್ಯೂಡ, ಗರ್ವ ಉಕ್ಕಿ ಹರಿತಾ ಇದೆ. ನಾವು ಹೋಗಿ ರೀಚ್ ಆಗಿದ್ದು 3 o'clock ಆಗಿತ್ತು. ಅಲ್ಲಿ ಬಸ್ಸಿಂದ ಇಳ್ದಂಗೆ ಇಂಡಿಯನ್ ಫ್ಲ್ಯಾಗ್ ಕಲರ್ ಇದೆ ಅಲ್ವಾ, ಆರೆಂಜ್, ವೈಟ್, ಗ್ರೀನ್, ಅದನ್ನ ಹಾಕ್ತೀವಿ ಅಂತ ಹೇಳಿದರು ಪೇಂಟ್ ಫೇಸ್ಗೆ. ಸೊ ಅದು ಅಲರ್ಜಿನೂ ಆಗುತ್ತೆ, ತುಂಬ ಕಾಸ್ಟ್ಲಿನೂ ಇರುತ್ತೆ, ತುಂಬ ದುಡ್ಡು ಇಸ್ಕೋತಾರೆ ಅಂದ್ಬಿಟ್ಟು ನಾವು ಬೇಡ ಅಂದು. ತೋರಿಸಿನೇ ಒಳಗೆ ಬಿಡೋದು, ನಮಗೆ ಎಂಟ್ರಿ ಇರೋದು. ನನ್ನ ಆಧಾರ್ ಕಾರ್ಡ್ ನಂದು ಫೋನಲ್ಲಿದೆ, ಎಲ್ಲದು ಫೋನ್ ಜೆರಾಕ್ಸ್ ಕೈಯಲ್ಲಿದ್ರು ನಡೆಯುತ್ತೆ. ಬನ್ನಿ ಗೈಸ್, ನಮ್ಮ ಹೆಮ್ಮೆಯ ಇಂಡಿಯಾದ ಬಾರ್ಡ್ರ್ ನೋಡೋಣ. ತುಂಬ ಬಿಸಿಲಿತ್ತು, ಮತ್ತು ಎಲ್ಲರೂ ಹೋಗೋತ್ತಿಗೆ ಆಧಾರ್ ಕಾರ್ಡ್ ತಗೊಂಡು ಹೋಗಲೇಬೇಕು ಕಂಪಲ್ಸರಿ. ಅದನ್ನ ಚೆಕ್ ಮಾಡಿನೇ ಬಿಡೋದು. ಗರ್ಲ್ಸ್ ಎಲ್ಲ ಒಂದು ಸೈಡ್, ಬಾಯ್ಸ್ ಇನ್ನೊಂದು ಸೈಡ್ ಲೈನ್. ಅಲ್ಲಿ ಹೋದಾಗ ಚೆಕ್ಕಿಂಗ್ ಇರುತ್ತೆ, ಫುಲ್ ಬಾಡಿನ ಚೆಕ್ ಮಾಡಿಬಿಟ್ಟು ಆಮೇಲೆ ಆ ಕಡೆ ಕಳಿಸ್ತಾರೆ ಬಾರ್ಡರ್ಗೆ. ಕೊಟ್ಬಿಟ್ಟು ಬಸ್ಸಲ್ಲಿ ಕೇಳಿದ್ದೀನಿ, ರೆಸ್ಪಾನ್ಸ್ ಮಾಡ್ಬೇಕಾನೆ, ಕೊಡೋದಿಲ್ಲ ಹಾಗೆ ಅಂತ ಕೂತ್ಕೊಂಡ್ರೆ ಓಡಿ ಹೋಗ್ತಾ ಇದೀವಿ. ಫ್ರಂಟಲ್ಲೇ ಸೀಟ್ ಸಿಕ್ಕಿದ್ರೆ ಬೇಗ ನಮಗೆ ಫ್ಲಾಗ್ ಹಿಡಿಬೋದು, ಫ್ಲಾಗ್ ಹಾರಿಸ್ಬೋದು. ಬನ್ನಿ ಹೋಗಿ. ಇದರೊಳಗೆ ಹೋದಾಗ ಆ ಕಡೆ ಇಂಡಿಯಾ ಪಾಕಿಸ್ತಾನ್ ಗೇಟ್ ಕಾಣ್ಬೋದು. ಅಷ್ಟು ಸ್ಪೀಡಾಗಿ ಬಂದಿದ್ದು ವೇಸ್ಟ್ ಆಯಿತು ಗೈಸ್, ಯಾಕಂದರೆ ಜನನೇ ಬಂದಿತ್ತಿಲ್ಲ. 3 o'clock ನಾವು ತುಂಬ ಬೇಗನೆ ಬಂದಿದ್ದು ಅಲ್ಲ, ಸೊ ಜನನೇ ಇತ್ತಿಲ್ಲ. ಹಾಗೆಯೇ ಜನ ಬಂದಿದ್ದರು, ಎಲ್ಲ ಮೇಲೆ ಕೂತಿದ್ರು. ನಮಗೆ ಏಜೆಂಟ್ ಏನಿದ್ದಾರೆ ಅವರು ಹೇಳಿದರು, ಫ್ರಂಟ್ ರೋಲೇ ಕೂತ್ಕೊಳ್ಳಿ, ಸೊ ಸ್ವಲ್ಪ ಜನನೇ ಒಳಗೆ ಬಿಡ್ತಾರೆ, ನಿಮಗೆ ಪಾಕಿಸ್ತಾನದ್ದು ಗೇಟ್ ಹತ್ರ ಹೋಗ್ಬಿಟ್ಟು ಫ್ಲ್ಯಾಗ್ ಹಾರಿಸಿ ಬರ್ಬೋದು ಅಂತ. ಸೊ ಹಾಗಾಗಿ ನಮಗೆ ಅದು ಗೊತ್ತಿತ್ತು ಅಂದ್ಬಿಟ್ಟು ನಾವು ಹೋಗಿ ಫ್ರಂಟಲ್ಲಿ ಕೂತಿದ್ದು ಒಳ್ಳೇದಾಯಿತು. ನಮಗೆ ಸ್ವಲ್ಪ ಜನನ ಫ್ಲ್ಯಾಗ್ ಹಾರ್ಸೋಕ್ಕೆ ಒಳಗೆ ಕರ್ಕೊಂಡ್ರು. ನಮ್ಮ ಕ್ಲಾಸವ್ರು ಎಲ್ಲರೂ ಫ್ಲ್ಯಾಗ್ ಹಾರ್ಸೋಕ್ಕೆ ಹೋಗಿದ್ವಿ ಆಯಿತಾ. ಹಾಗೆಯೇ ನೀವು ಹೋಗೋದಿದ್ದರೆ ನೀವು ಫ್ರಂಟ್ ರೋಲೇ ಕೂತ್ಕೊಂಡು ಹೋಗಿ ಆಯಿತಾ. ಸೊ ಗೈಸ್, ಈಗ ನಾವು ಇಲ್ಲಿದ್ದೀವಿ, ಈ ಕಡೆ ಇಂಡಿಯಾ, ಆ ಕಡೆ ಪಾಕಿಸ್ತಾನ ಬಾರ್ಡಲ್ಲಿ ಕೂತಿದ್ದೀವಿ. ಅನ್ನಿಸ್ತಿದೆ ಪಾಕಿಸ್ತಾನಕ್ಕೆ ಹೋಗೋದೇ ನೋಡ್ತಾ ಇದ್ದೀವಿ. ಪಾಕಿಸ್ತಾನ ಇಲ್ಲೇ ಕಾಣ್ತಾ ಇದ್ದೀವಿ. ನಾನು ಬೇರೆ ದೇಶನೂ ನೋಡ್ಬಿಟ್ಟೆ ಗೈಸ್, ಪಾಕಿಸ್ತಾನದ್ದು ನೋಡ್ಬಿಟ್ಟೆ ನನ್ನ ಲೈಫಲ್ಲಿ. ಹೋಗೋದೇ ಪಾಕಿಸ್ತಾನ ಲೈಫಲ್ಲಿ. ಬೇರೆ ಕಂಟ್ರಿನೂ ನೋಡ್ಬಿಟ್ಟು ಗೈಸ್, ಅದು ಪಾಕಿಸ್ತಾನ ನೋಡ್ಬಿಟ್ಟಿದ್ದೀವಿ ಅಲ್ವಾ. ಟ್ರಿಪ್ಪಿಗೆ ಬಂದು ಏನೇನೋ ನೋಡ್ಬಿಟ್ಟಿದ್ದೀವಿ. ನಿಮಗೆ ಅಲ್ಲಿ ಪಾಕಿಸ್ತಾನದ ಬಾವುಟ ಕಾಣ್ಬೋದು. ಹಾಗೆಯೇ ಈ ಕಡೆ ನಮ್ಮ ಇಂಡಿಯಾದ ಫ್ಲ್ಯಾಗು ನೋಡ್ಬೋದು. ಒಂದು 4:30 ಆದಾಗನೇ ಎಲ್ಲ ಜನ ಬಂದ್ಬಿಟ್ಟು ಫುಲ್ ಕವರ್ ಆಗಿದ್ರು, ಯಾಕಂದರೆ ಇದು ಪ್ರೋಗ್ರಾಮ್ 5 o'clock ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅದಕ್ಕೆ. ಫುಲ್ಲು ಬಿಸಿಲು ಅಂದ್ಬಿಟ್ಟು ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದು ನಾನು ಮಂಜು. ಕೊನೆಗೂ ಗೇಟ್ ಓಪನ್ ಮಾಡಿದ್ರು ಒಂದು 5 o'clock ಆದಾಗ. ಸೊ ನಾವೆಲ್ಲರೂ ಫುಲ್ ಹ್ಯಾಪಿಲಿ ನಮ್ದು ಇಂಡಿಯನ್ದು ಫ್ಲ್ಯಾಗ್ ಹಾರಿಸೋಕ್ಕೆ ಹೋದೋ. ಎಲ್ಲರೂ ಸಖತ್ ಖುಷಿಲಿದ್ದರು. ನನಗಂತೂ ತುಂಬ ಇಷ್ಟ ಆಯಿತು, ತುಂಬ ಪ್ರೌಡ್ ಮೂಮೆಂಟ್ ಆಗಿತ್ತು ಆವಾಗ ಫ್ಲ್ಯಾಗ್ ಹಾರಿಸೋಕ್ಕೆ ಹೋದಾಗ. ನಮಗೆ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲರೂ ಲೈನಲ್ಲಿ ನಿಂತಿದ್ರು ಆಯಿತಾ ಫ್ಲ್ಯಾಗ್ ಹಾರಿಸೋಕ್ಕೆ. ಫ್ಲ್ಯಾಗ್ ಹಾರಿಸೋಕ್ಕೆ 3 ಜನನ ಕಳಿಸ್ತಾರೆ. 3 ಫ್ಲ್ಯಾಗ್ ಟೋಟಲ್ ಇರುತ್ತೆ. ಸೊ 3 ಜನ ಹೋಗಬೇಕು. ಮತ್ತು ಬರೀ ಒಂದು ಸಾಂಗ್ ಅಷ್ಟೇ, ಅಲ್ಲಿದ್ದವ್ರಿಗೆಲ್ಲರಿಗೂ ಕೊಡಲ್ಲ. ಒಂದು ಸಾಂಗ್ ಫುಲ್ ಕಂಪ್ಲೀಟ್ ಆಗೋ ಗಂಟ ಹಾರಿಸ್ತಾರೆ, ಅದಾದಮೇಲೆ ಯಾರಿಗೂ ಫ್ಲ್ಯಾಗ್ ಕೊಡಲ್ಲ. ಸೊ ನೀವು ಕನಿಕರ ತೋರಿಸಿ ಬೇರೆಯವ್ರನ್ನ ನಿಮ್ಮ ಮುಂದೆ ಸೇರಿಸ್ಕೊಂಡ್ರೆ ನಿಮಗೆ ಫ್ಲ್ಯಾಗ್ ಹಾರಿಸೋಕ್ಕೆ ಸಿಗಲ್ಲ. ಸೊ ಬೇಗ ಹೋಗಿ ಬೇಗ ನಿಲ್ಲಿ, ಮಧ್ಯೆ ಯಾರನ್ನೂ ಸೇರ್ಸೋಕ್ಕೆ ಬಿಡಬೇಡಿ. ನಮಗೂ ಅಷ್ಟೇ ಮಧ್ಯೆ ಯಾರನ್ನೂ ಸೇರಿಸೋದೇ ಬಿಡದ ಕಾರಣ ನನಗೂ ಫ್ಲ್ಯಾಗ್ ಹಾರಿಸೋ ಅದೃಷ್ಟ ಸಿಕ್ತು.
ಆ್ಯಕ್ಚುಲಿ ನಂದು ಫ್ಲ್ಯಾಗ್ ಹಾರಿಸಿ ಸ್ವಲ್ಪ ಒಂದು 30 ಸೆಕೆಂಡಿಗೆ ಸಾಂಗು ನಿಲ್ತು. ನನ್ನ ಆಪರ್ಚುನಿಟಿ ನನಗೆ ಮಿಸ್ ಆಗ್ತಿತ್ತು, ಭಾಗ್ಯಕ್ಕೆ ಮಿಸ್ ಆಗಿಲ್ಲ. ನನಗಂತೂ ಸಖತ್ ಖುಷಿ ಆಯಿತು. ಅಲ್ಲಿ ಬ್ಲ್ಯಾಕ್ ಡ್ರೆಸ್ ಓಡ್ತಾ ಇದ್ದೀನಲ್ಲ, ಅದು ನಾನೇ. ಫುಲ್ ಪ್ರೌಡ್ ಮೂಮೆಂಟು. ಐ ಆಮ್ ವೆರಿ ಹ್ಯಾಪಿ ದಟ್ ಡೇ. ಮತ್ತು ಇಲ್ಲಿ ಬಾಯ್ಸನ್ನ ಅಲೋ ಮಾಡಲ್ಲ ಫ್ಲ್ಯಾಗ್ ಹಾರ್ಸೋಕ್ಕೆ, ಯಾಕಂದರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತೆ ಅಂದ್ಬಿಟ್ಟು ಬರೀ ವುಮೆನ್ಸ್ಗೆ ಮಾತ್ರ ಅಲ್ಲಿ ಫ್ಲ್ಯಾಗ್ ಹಾರ್ಸೋಕ್ಕೆ ಕೊಡೋದು. ಅಲ್ಲಿ ಒಳಗೆ ಎಂಟ್ರಿನೂ ಅಷ್ಟೇ ಬರೀ ಗರ್ಲ್ಸಿಗೆ ಮಾತ್ರ. ಐ ಮೀನ್ ಆರ್ಮಿ ಆಫೀಸರ್ ಬಾಯ್ಸ್ ಅಲೋ ಇದೆ, ಬರೀ ಗರ್ಲ್ಸ್ ಮಾತ್ರ, ಪಬ್ಲಿಕ್ಕಲ್ಲಿ ಗರ್ಲ್ಸ್ಗೆ ಮಾತ್ರ. ನಾನು ಮಾತ್ರ ಆ ದಿನನ ಯಾವತ್ತೂ ಮರೆಯಲ್ಲ, ಅಷ್ಟು ಖುಷಿಯಾಗಿತ್ತು, ಅಷ್ಟು ಹ್ಯಾಪಿಯಾಗಿತ್ತು. ಫ್ಲ್ಯಾಗ್ ಹಾರಿಸಿ ಆದಮೇಲೆ ಒಂದು ಹಾಫ್ ಆನ್ ಅವರ್ ಡ್ಯಾನ್ಸ್ ಮಾಡೋಕ್ಕೆ ಬಿಡ್ತಾರೆ ಗರ್ಲ್ಸಿಗೆಲ್ಲ. ಸೊ ನಾವೆಲ್ಲ ಫುಲ್ ಖುಷಿಲಿ ಡ್ಯಾನ್ಸ್ ಮಾಡಿದ್ವು. ನಾನಂತೂ ಫುಲ್ ಜೋಶಲ್ಲಿ ಸ್ಟಾರ್ಟಿಂಗ್ ಫುಲ್ ಎನರ್ಜಿ ಕೊಟ್ಟು ಡ್ಯಾನ್ಸ್ ಮಾಡಿದೆ. ಆಮೇಲೆ ನಂಗೆ ಆಗ್ತಾನೆ ಇಲ್ಲ, ಅಷ್ಟು ಟಯರ್ಡ್ ಆಯಿತು. ನನ್ನ ಎನರ್ಜಿ ಎಲ್ಲ ನಾನಲ್ಲಿ ಫುಲ್ ಕೊಟ್ಟಿದ್ದೆ. ಆಮೇಲೆ ಮಾರ್ಚ್ ಫಸ್ಟ್ ಏನಿದೆ ಅದು ಸ್ಟಾರ್ಟ್ ಆಯಿತು. ಮಾರ್ಚ್ ಫಸ್ಟ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಫುಲ್ ಜನಸಾಗರ, ಜನ ತುಂಬಿ ತುಳುಕ್ತಾ ಇದ್ರು. ಅವರಂತೂ ಗನ್ನನ ಬರೀ ಒಂದು ಕೈಯಲ್ಲೇ ಫುಲ್ ಬುಗುರಿ ಥರ ತಿರುಗಿಸ್ಕೊಂಡು ಹೋಗ್ತಾಯಿದ್ರು. ನೋಡೋಕ್ಕೆ ಸಖತ್ತಾಗಿತ್ತು. ಬಟ್ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ, ರಿಯಲಾಗಿ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಂದೇ ಥರ ಯೂನಿಟಿಯಾಗಿರುತ್ತೆ ಕಾಣೋಕ್ಕೆ. ಮಾರ್ಚ್ ಫಸ್ಟ್ ಎಲ್ಲ ಆಯಿತು. ಕೊನೆಗೆ ನಾಯಿನೂ ಮಾರ್ಚ್ ಫಸ್ಟ್ ಮಾಡ್ಕೊಂಡು ಹೋದರು. ಚೆನ್ನಾಗಿತ್ತು ನಾಯಿ ನೋಡೋಕ್ಕೆ. ಹಾಗೆಯೇ ನಮ್ಮದು ಈ ಸರ್ ಇದ್ದಾರೆ ನೋಡಿ, ಇವರಂತೂ ಫುಲ್ಲು ಜೋರಾಗಿ ಕಿರ್ಚಿ ಅಂದ್ಕೊಂಡು ಆ್ಯಕ್ಷನ್ ಮಾಡ್ತಾಯಿದ್ರು. ಸೊ ಅವ್ರು ಹೇಳೋತ್ತಿಗೆಲ್ಲರೂ ಕಿರ್ಚ್ತಾ ಇದ್ರು. ಯಾರು ಸುಮ್ಮನೆ ಕೂತಿರ್ತಾರೆ ಅವ್ರನ್ನ ಕೈ ತೋರಿಸಿ ಯಾಕೆ ಕಿರ್ಚ್ತಿಲ್ಲ ಅಂತ ಕೇಳ್ತಾಯಿದ್ರು. ಇವರು ಈ ಕಡೆಯಿಂದನೂ ಹವಾಜ್ ಆಗ್ತಾಯಿದ್ರು. ಸೊ ಪಾಕಿಸ್ತಾನದಲ್ಲಿ ಅಲ್ಲಿನೂ ನಿಂತ್ಕೊಂಡು ಹವಾಜ್ ಆಗ್ತಾಯಿದ್ರು.
ಹಂಸ ಮಂಜು ಈ ಕಡೆ ಚೂಡು. ಗಾಯ್ಸ್ ಅಂತೂ ಇಂತೂ ನಾವು ಅಲ್ಲಿ ಫ್ಲಾಗ್ ಎಲ್ಲ ಹಾಸ್ಟಿಂಗ್ ಆಯ್ತು. ನಿಮಗೊಂದು ವಿಷಯ ಗೊತ್ತಾ, ಇಂಡಿಯಾದ ಸ್ಟೇಡಿಯಂ ಏನಿದೆ ಅದರಲ್ಲಿ ಜನ ತುಂಬಿ ತುಳುಕ್ತಾ ಇದೆ. ಪಾಕಿಸ್ತಾನದ ಸ್ಟೇಡಿಯಂ ಅಲ್ಲಿ ಜನನೇ ಇತ್ತಿಲ್ಲ. ಅಲ್ಲಿ ಇಲ್ಲಿ ಬೇಲಿ ಕಾಣ್ತಿದೆಯಲ್ಲ, ಲಾಸ್ಟ್ ಮುಗಿಯತ್ತಿಗೆ 6:30 7 o'clock ಆಗಿತ್ತು. ಆಮೇಲೆ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಬಂದು. ನಿಮಗೆ ಇಂಡಿಯಾನ ತುಂಬಾ ಇಷ್ಟ ಅಂದ್ರೆ ಇಂಡಿಯಾ ಫ್ಲಾಗ್ ಕಮೆಂಟ್ ಮಾಡಿ ಆಯ್ತಾ. ಇವತ್ತು ಹೋಗ್ಬಿಟ್ಟು ಪುನಃ ಮತ್ತೆ ನಂದು ವಿಡಿಯೋಗೂ ಲೈಕ್ ಕೊಡಿ. ಡೆಲ್ಲಿಗೆ ಹೋಗ್ಬೇಕು ಸಂಜೆ. ಈಗ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಯ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಎಲ್ಲರಿಗೂ ಟಾಟಾ, ಲವ್ ಯು ಆಲ್.